ಹಲವಾರು ಬೇರೆ ಬೇರೆ ಕಾಯಿಲೆಗಳು ಬರುವುದು ಅದೇ ಉಚಿತವಾದಂಥ ಅವ್ರಿಗೇನು ಚಿಕಿತ್ಸೆಗೆ ನಮ್ಮಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳನ್ನು ತಗೊಳ್ಳೋದಕ್ಕೆ ನಾವು ಮಾಡಿಕೊಟ್ಟಿದ್ದೀವಿ. ವೆನ್ಲಾಕ್ ಆಸ್ಪತ್ರೆ ಇರ್ಬೋದು, ಬೇರೆ ಎಂಪ್ಯಾನಲ್ಡ್ ಆಸ್ಪತ್ರೆ, ಎಲ್ಲ ಕಡೆ ಉಚಿತವಾದಂಥ ಸೇವೆ ಸಿಗೋದಕ್ಕಾಗ್ತದೆ. ಈಗಿನ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಏನು ಪ್ರಾಬ್ಲಮ್ ಆಗ್ತಿರೋದು ಪಾಸಿಟಿವ್ ಅಥವಾ ನೆಗೆಟಿವ್ ರಿಪೋರ್ಟ್ ಬರೋದಕ್ಕೆ ವಿಳಂಬ ಆಗ್ತಿದೆ. ಅದು ಟ್ರೀಟ್ಮೆಂಟ್ಗೆ ತೊಡಕಾಗ್ತಿರೋದು. ಅದಕ್ಕೆ ಲೋಕಲ್ ಆಗಿ ಒಂದು ವಾರ ಆಗ್ತಿದೆ ಸರ್. ಮತ್ತೆ ಇನ್ನೊಂದು ಲ್ಯಾಬ್ ಏನಂತ ಹೇಳಿ ಇನ್ನೊಂದು ಇರುವಂಥದ್ದು ಪುಣೆಯಲ್ಲಿ ಇರುವಂಥದ್ದು. ಸೊ ಪುಣೆಗೆ ಅದು ಕಳಿಸಲೇಬೇಕಾಗ್ತದೆ. ಅದು ಇಂಥದಕ್ಕೆಲ್ಲ ಅವರು ಅದು ಉನ್ನತ ಮಟ್ಟದ ಲ್ಯಾಬ್, ಅದು ಹೈಟೆಕ್ ಲ್ಯಾಬ್. ಅದು ಇಡೀ ನಮ್ಮ ಈ ಭಾಗದಲ್ಲಿ ಅನೇಕ ಇಂಥ ಪ್ರಕರಣಗಳೆಲ್ಲ ನಾವು ಇದು ಒಂದೇ ಅಲ್ಲ, KFD ಒಂದೇ ಅಲ್ಲ, ಬೇರೆ ಬೇರೆದನ್ನು ಕೂಡ ನಾವು ಅಲ್ಲಿಗೆ ಕಳಿಸುವಂಥದ್ದು, ಅವರು ಅಂತಿಮ ರಿಪೋರ್ಟನ್ನು ಕೊಡ್ತಕ್ಕಂಥದ್ದು. ಆದರೆ ನೀವು ಹೇಳ್ದಂಗೆ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ತಕ್ಕಂಥದ್ದಕ್ಕೆ ಏನು ಮಾಡ್ಬೋದು ಅಂತ ನಾನು ಈಗ ಮತ್ತೆ ಚರ್ಚೆ ಮಾಡ್ತೀನಿ. ನಾನು ನೋಡ್ತೇನೆ ಅದ್ರ ಬಗ್ಗೆ ಅದು ಕಾರ್ಯ ಸ್ಥಗಿತಾಗಿದೆ ಸರ್. ಅಲ್ಲೇ KFD ಇಲ್ಲ, KFD ಅಂತ ಹೇಳಿದ್ರೆ ಇಲ್ಲಿ ಒಂದು ಈಗ ಶಿವಮೊಗ್ಗದಲ್ಲಿದೆ, ಶಿವಮೊಗ್ಗದಲ್ಲಿ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಅದ ನಂತರ ಮತ್ತೆ ಅದರ ದೃಢೀಕರಣ ಮಾಡಿಕೊಡ್ತಕ್ಕಂಥದ್ದಕ್ಕೆ ಸೊ ಆ ಕಾರಣದಿಂದ ಈಗ ನಾನು ಅದೇ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಈಗ ಬೇರೆ ಜಿಲ್ಲೆಯವರು ಬರ್ತಾ ಇದ್ದಾರೆ, ಅದನ್ನು ಜೊತೆ ಚರ್ಚೆ ಮಾಡಿ ನಮ್ಗೆ ಏನಂತ ಹೇಳಿದ್ರೆ ಯಾರೋ ನಾವೇ ಹೇಳೋದು, ನೀವೇ ಹೇಳೋದು, ಇನ್ನೊಬ್ರು ಹೇಳೋದು ಅಂತ ಅಲ್ಲ, ವೈಜ್ಞಾನಿಕವಾಗಿ ಮತ್ತು ಅದು ಜನರಿಗೆ ಉಪಯುಕ್ತವಾಗ್ತಕ್ಕಂಥ ರೀತಿಯಲ್ಲಿ ಮಾಡೋದಕ್ಕೆ, ಅದು ಸಾಗರದಲ್ಲೇ ಮಾಡ್ಬೋದು, ಸಾಗರದಲ್ಲೇ ಮಾಡೋಣ, ಸಿದ್ದಾಪುರದಲ್ಲಿ ಮಾಡಿ ಸಿದ್ದಾಪುರದಲ್ಲಿ ಮಾಡೋಣ. ಅದು ಏನು ಅನುಕೂಲ ಆಗಬೇಕು ಅಂತಿಮವಾಗಿ, ಯಾರು ನಮ್ಮ ಪ್ರತಿಷ್ಠೆ ಇನ್ನೊಬ್ಬರ ಪ್ರತಿಷ್ಠೆ ಅಲ್ಲ. ಆ ಥರ ಅದ್ರ ಮುಖಾಂತರ ಅನುಕೂಲ ಆಗುತ್ತೆ ಅಂದರೆ ಖಂಡಿತವಾಗಿಯೂ ನಾನು ಅದ್ರ ಬಗ್ಗೆ ಕ್ರಮ ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗಿಗೆ 3 ತಿಂಗಳು 4 ತಿಂಗಳು ಆ ಥರ ಟೈಮ್ ಕೊಡ್ತಾ ಇದ್ದಾರೆ. ಈಗ ಎಮರ್ಜೆನ್ಸಿ ಅಂತ ಬಂದು ಈಗ ಮೆಗನ್ ಆಸ್ಪತ್ರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರ್ತದೆ, ನೇರವಾಗಿ ನನ್ನ ಇಲಾಖೆಗೆ ಬರೋದಿಲ್ಲ. ಸರ್, ಮಂಗನ ಕಾಯಿಲೆಯ ಈ ಜ್ವಲಂತ ಸಮಸ್ಯೆ ಈ ಭಾಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರ ಗೈರು ಎದ್ದು ಕಾಣ್ತದೆ. ಇಲ್ಲ, ಅವ್ರಿಗೆ ಸಿಗ್ತಾ ಇದ್ದಾರೆ ನಮಗೆ. ಇವತ್ತು ಸಿಗ್ತಾರೆ. ಈಗ ಇದ್ರ ನಂತರ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ನಾಳೆನೂ ಇರ್ತಾರೆ. ಸೊ ಅವ್ರ ಜೊತೆ ಇವರೇ ಬಂದಿದ್ದಾರೆ ಸರ್. ಕೋವಿಡ್ ಕಾಲದ ಏನೋ ಒಂದು ಅಕ್ರಮಗಳ ಒಂದು ವರದಿ ಬಂದಿದೆ ಮೈಕಲ್ ಡಿ ಡುಕುಲಾ ಅವ್ರದ್ದು. ಅದರ ಮುಂದಿನ ಕ್ರಮಗಳು ಏನು ಸರ್? SIT ರಚನೆ ಮಾಡೋದಕ್ಕೆ ತೀರ್ಮಾನ ಆಗಿದೆ ಮತ್ತು ಅವರ ರಿಪೋರ್ಟ್ ಆಧಾರಿತವಾದಂಥ ಏನೇನು ಕ್ರಮಗಳು ತಗೊಳ್ಬೇಕು ಅಂತ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ 1-2 ದಿವಸ ಈಗ ಬಹುಶಃ ಈ ಗುರುವಾರಕ್ಕೂ ಮತ್ತು ಶುಕ್ರವಾರಕ್ಕೆ ನಾವು ಮತ್ತೆ ಸೇರ್ತಾ ಇದ್ದೀವಿ. ಯಾಕಂದರೆ ಅದು ವ್ಯವಸ್ಥಿತವಾದಂಥ ರೀತಿ ತನಿಖೆ ಆಗಬೇಕು ಮತ್ತು ಯಾರ ಮೇಲೂ ದ್ವೇಷ ಸಾಧಿಸಬೇಕು ಅಂತಲ್ಲ. ಆದರೆ ಜಸ್ಟಿಸ್ ಪೂನಾ ಅವರ ರಿಪೋರ್ಟಲ್ಲಿ ಸ್ಪಷ್ಟವಾದಂಥ ಅಂಶಗಳನ್ನೆಲ್ಲ ಅವರು ವರದಿಯಲ್ಲಿ ಬರೆದಿದ್ದಾರೆ ಮತ್ತು ಅದನ್ನೆಲ್ಲವೂ ಕೂಡ ದಾಖಲೆ ಸಮೇತ ಅವರು ಕೊಟ್ಟಿದ್ದಾರೆ. ಈಗ ಮುಂದಿನ ಕ್ರಮ ಹೇಗೆ ನಾವು ನೋಟಿಸ್ ಕೊಡಬೇಕು, FIR ರಿಜಿಸ್ಟರ್ ಮಾಡಬೇಕು, ಕೇಸ್ ಬುಕ್ ಮಾಡಬೇಕು, ಅದು ಒಂದು ಕಡೆ ಇರ್ತದೆ. SIT ಅವರು ಯಾವ ರೀತಿ ಅದನ್ನು ತಗೊಳ್ತಾರೆ ಅದು ಕೂಡ ಸರ್ಕಾರ ಮಾಡಿದ್ರೆ ಅದು ತೀರ್ಮಾನ ಆಗ್ತಾ ಇದೆ ಅಲ್ವಾ. ಅನಾವಶ್ಯಕವಾಗಿ ಏನೇನೋ ಮಾತಾಡ್ತಾ ಇದ್ರು BJP ಅವರು, JDS ಅವರು. ಅವರಿಗೆ ಜನನ ಉತ್ತರ ಕೊಟ್ಟಿದ್ದಾರೆ. ಈಗ ಜನ ಏನು ಹೇಳಿದ್ದಾರೆ, ನಮಗೆ ನೀವು ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಇವರು ಬರೀ ಸುಳ್ಳಿನ ಪ್ರಶ್ನೆ ಹೇಳ್ಕೊಂಡು ಏನು ಇಲ್ಲದೆ ಇರತಕ್ಕಂಥ ಆಧಾರರಹಿತವಾದಂಥ ಆಂದೋಲನ ಮಾಡ್ಕೊಂಡು ತಿರುಗಾಡ್ಕೊಂಡಿದ್ರು. ನಿಮ್ಮ ಇಲ್ಲಿಯ ಸ್ಥಳೀಯ ವಿಜೇಂದ್ರ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಯಾರೇ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಯಾರೇ ಇರ್ಬೋದು. ಈಗ ಅದೆಲ್ಲ ಕೂಡ ಈಗ ವಕ್ಫ್ ಇಶ್ಯೂ ತೊಗೊಂಡಿದ್ರು, ಮೂಡ ಇಶ್ಯೂ ತೊಗೊಂಡಿದ್ರು, ಎಲ್ಲ ಏನೇನು ಬೇಕು, ಯಾವ ರೀತಿ ಗೊಂದಲ ಸೃಷ್ಟಿ ಮಾಡಬೇಕು ಅದೆಲ್ಲ ಮಾಡಬೇಕು. ಆದರೆ ಯಾವುದು ಕೂಡ ಏನು ಕೂಡ ಸಾಧನೆ ಮಾಡೋಕ್ಕಾಗಲಿಲ್ಲ. ಈಗ ಅವರಲ್ಲೇ ಒಡಕಿದೆ, BJPಯಲ್ಲೂ ಕೂಡ ಒಡಕಿದೆ, JDSಲ್ಲೂ ಕೂಡ ಒಡಕಿದೆ. ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. BJPಯಿಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ, JDSಯಿಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ. ನಮಗೆ ಎಲ್ಲಿಂದಾದರೂ ಕೂಡ ಬರಲಿ, ಆದರೆ ನಮ್ಮ ಸಿದ್ಧಾಂತ ಒಪ್ಕೊಂಡು ಕೋಮುವಾದದಿಂದ ದೂರ ಇರಬೇಕು, ಸಾಮಾಜಿಕ ನ್ಯಾಯ ಒತ್ತು ಕೊಡಬೇಕು. ಅಂಥವ್ರು ನಮ್ಮ ಜೊತೆ ಬಂದರೆ ನಾವು ಅವ್ರನ್ನ ಸೇರಿಸ್ಕೊಡ್ತೀವಿ. ಈಗ ನಮ್ಮ ಪಕ್ಷ ಇವತ್ತು ಒಳ್ಳೆ ಕೆಲಸ ಮಾಡಿ ಜನರಿಗೆ ನಮ್ಮ ಹತ್ರ ಬರೋದಕ್ಕೆ ಆಸೆ ಇರ್ಬೋದು. ಆಸೆ ಇರ್ತಕ್ಕಂಥ ಜನ
ನಮಗೆ ಖಂಡಿತ ನಾವು ನಮ್ಮದು ಪಕ್ಷದಲ್ಲಿ ಅನೇಕ ಜನ ಬಂದಿದ್ದಾರೆ, ಅನೇಕ ಜನ ಹೋಗಿದ್ದಾರೆ. ಈಗ ಬರೋರು ಬರ್ತಿರ್ತಾರೆ, ನಾವು ಅವ್ರನ್ನ ಕರ್ಕೊಂಡು ಒಳ್ಳೆ ಜನ ಬಂದರೆ ನಾವು ಸೇರಿಸ್ಕೊಳ್ತೀವಿ. ಒಳ್ಳೆ ಜನ ಬಂದರೆ ಅವ್ರನ್ನ ಸೇರಿಸ್ಕೊಳ್ಳೋದು ತಪ್ಪೇ ಇರುತ್ತೆ. ಈಗ 138 ಇದೆ. ಅವಶ್ಯಕ ಒಳ್ಳೆಯ ಕೆಟ್ಟವರು ಅಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರಬೇಕು. ಈ ಸುಳ್ಳು, ಕೋಮುವಾದ, ದ್ವೇಷ ಇದೆಲ್ಲ ಹರಡಿಸುವಂಥ ಎಲ್ಲ ಕೈ ಬಿಟ್ಟು ಹೊರಗೆ ಬಂದರೆ ಅವಾಗ ಅಂಥವ್ರನ್ನ ನಾವು ಸೇರಿಸ್ಕೊಳ್ತೀವಿ. ಸಚಿವ ಸ್ಥಾನ ಕೊಡ್ತಾರಂತ ಮಾಹಿತಿ ಇದೆ. ಅದೆಲ್ಲ